ಇವತ್ತು ಗಾಳಿ ದುರ್ಗಮ್ಮ ಜಾತ್ರೆ ಮಹೋತ್ಸವ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಾತ್ರೆ ಅಂಗವಾಗಿ ತಾವು ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಯಾವ ತರದನ್ನ ಮಾಡ್ತಾ ಇದ್ರಿ? ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಸಂತೋಷ್ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಸುವರ್ಣ ಹಿರೇಕೆರೂರ ಅವರೆಲ್ಲ ಹಿರಿಯರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಭಂಡಾರ ಜಾತ್ರೆಯನ್ನ ಮಾಡುವಂಥದ್ದು. ವಿಶೇಷವಾಗಿ ಏನು ಭಕ್ತರು ಬೇರೆ ಬೇರೆ ರಾಜ್ಯದಾಗಿಂದ ಬಂದಿರ್ತಾರ, ಅವ್ರಿಗೆಲ್ಲರಿಗೂ ಆ ತಾಯಿಯ ಒಂದು ಕೃಪೆ ಇರ್ಲಿ ಅಂತೇಳಿ ದರ್ಶನ ಮಾಡಿಸೋ ಮೂಲಕ, ಅದೇ ರೀತಿ ರಾತ್ರಿ ಸಾಯಂಕಾಲ 8:00 ಎಲ್ಲರಿಗೂ ಒಂದು ಬೇಟೆ ಪೂಜೆಯನ್ನು ಮಾಡುವಂತ ಪದ್ಧತಿ, ಈ ಒಂದು ಪ್ರತಿಯೊಬ್ಬರಿಗೂ ಪ್ರಸಾದನ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಿದ್ವಿ. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ? ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಾಗ ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ವಿಶೇಷ ವರ್ಷದ ಒಂದು ಅಭಿಷೇಕ ನಡೀತೈತಿ. ಅದರ ಜೊತೆಗೆ ಎಲ್ಲರ ಸಮ್ಮುಖವಾಗಿ ದೇವಿಯ ಒಂದು ಅಲಂಕಾರ ಮಾಡುವಂಥದ್ದು, ಮಹಾಮಂಗಳಾರತಿ ಅನ್ನೋ ನಡೆಯುವಂಥದ್ದು 5:05 ನಡೆಯುವಂಥದ್ದು ಸಂಪ್ರದಾಯ ಪ್ರಕಾರ. ಅದ್ರ ಜೊತೆಗೆ ಎಲ್ಲರೂ ಭಕ್ತರ ದರ್ಶನ ಮಾಡಕ್ ಬಂದಾಗ ಅವ್ರು ಬೇಡ್ಕೊಂಡಿರ್ತಾರ, ಉಡಿಯನ್ನ ತುಂಬ್ತೀನಿ ತಾಯಿ ಅಂತೇಳಿ. ಆ ರೀತಿ ಅವ್ರ ಕಡೆಯಿಂದ ದೇವಿಗೆ ಉಡಿ ತುಂಬಿಸುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿವಿ. ಮತ್ತೆ 11 ಗಂಟೆಗೆ ಶ್ರೀ ವೀರಾಂಜನೇಯ ದೇವಸ್ಥಾನಗಳ ಗುಡಿಯಿಂದ ಅಲ್ಲಿಂದ ದೇವಿ ಗುಡಿ ಮಠನು ಒಂದು ಪಲ್ಲಕ್ಕಿ ಉತ್ಸವ ಹಾಗೂ ಅಕ್ಕ ತಂಗಿಯಂದ್ರು ತಾಯಂದ್ರು ಕುಂಭವನ್ನು ಹೊತ್ತಿ ಆ ದೇವಿಗೆ ಸೇವೆಗೆ ಮುಂದಾಗಿರ್ತಾರೆ. ಅದ್ರ ಜೊತೆಗೆ ಡೊಳ್ಳು ಕುಣಿತ ಮತ್ತು ಟಗರುಗಳು ಎಲ್ಲರೂ ಒಂದು ಭಂಡಾರ ಜಾತ್ರೆಯನ್ನ ಮಾಡುತ್ತಾ ದೇವಿಯ ಸನ್ನಿಧಾನಕ್ಕೆ ಬಂದು ಅಲ್ಲೇ ಒಂದು 5 ಪ್ರದಕ್ಷಿಣೆ ಹಾಕಿ ಮತ್ತೊಮ್ಮೆ ವಿಶೇಷ ಮಹಾಮಂಗಳಾರತಿಯನ್ನು ಆಗುತ್ತೆ. ಅದಾದ್ಮೇಲೆ ಆ ಗ್ರಾಮದಲ್ಲಿದ್ದಂತ ಎಲ್ಲಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಉಡಿ ಕಾಯಿ ಹೊಡೆದು ಆ ದೇವಿಯನ್ನ ಆಶೀರ್ವಾದ ಪಡೆಯುವಂಥದ್ದು ಪಲ್ಲಕ್ಕಿ ಗ್ರಾಮದಲ್ಲೆಲ್ಲ ಅಡ್ಡಾಡ್ತೈತಿ. ಹೋಗಿ ಬಂದ ನಂತರ ಸಾಯಂಕಾಲ ಎಲ್ಲರಿಗೂ ಒಂದು ಉತ್ತರ ಕರ್ನಾಟಕದಾಗ ಎಲ್ಲಿಯೂ ನಡೆಯಂಗಿಲ್ಲ ಅಂತ ಒಂದು ಬ್ಯಾಟಿ ಪದ್ಧತಿ ಆಗಿರುವಂತದ ಈ ಒಂದು ದೇವಾಲಯದಾಗ ವಿಶೇಷವಾಗಿ ಎಲ್ಲರಿಗೂ ಪ್ರಸಾದ ಮುಟ್ಟಬೇಕಂತೇಳಿ ಒಂದು 60,000ಕ್ಕಿಂತ ಹೆಚ್ಚು ಜನ ಬರ್ತಾರ. ಬೆಳಗಿನ ಜಾವ ಮಟನು ಊಟವನ್ನ ನೀಡುವಂಥದ್ದು ಎಲ್ಲ ಕಮಿಟಿಯವರು ಕಾಜಿಂದ ವಹಿಸಿ ಪ್ರಾಮುಖ್ಯತೆ ವಹಿಸ್ತಾರ ಅಂತ ಬಯಸ್ತೀನಿ. ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾ ಇದಾರೆ? ಬೇರೆ ಗೋವಾ ಆಗಿರ್ಬೋದು, ಬೆಳಗಾಮ, ಕೊಲ್ಲಾಪುರ, ಪುನಾ, ಮುಂಬೈ, ಹೈದರಾಬಾದ್, ತೆಲಂಗಾಣ ಮತ್ತು ವಿಜಯವಾಡ ಕಡೆ, ಬಳ್ಳಾರಿ, ಬೇರೆ ಬೇರೆ ರಾಜ್ಯದಾಗಿಂದನು ಬಹಳ ಚೆನ್ನೈಯಿಂದ ಬರ್ತಾರ. ಮತ್ತ ಈ ಕಡೆ ಏನ ಕೇರಳ ಸೈಡ್, ಆ ಸೈಡ್ ಇಂದನು ದೇವಿಗೆ ಪಡ್ಕೊಂತಾರ. ಯಾಕಂದ್ರ ಒಂದ್ 200 ವರ್ಷದ ಇತಿಹಾಸದ ಒಂದು ಶಕ್ತಿ ಪೀಠ ಇದೆ. ನಮ್ಮ ಕುಟುಂಬದವ್ರಿಗ ಒಂದು ಜಾಗೃತೆಯನ್ನ ವಹಿಸಿದಂತ ಒಂದು 1970ರಲ್ಲಿ ಆ ದೇವಿ ಮಹಿಮೆ ಗೊತ್ತಾದಾಗ ಸಣ್ಣ ಪ್ರಮಾಣದಾಗ ದೇವಿ ಒಂದು ಜಾತ್ರೆ ಮಾಡುವಂಥದ್ದು ಮಾಡ್ಕೊಂಡು ಬಂದ್ರು. ಇವತ್ತು ಈ ದೊಡ್ಡ ಮಟ್ಟಿಗೆ ಈ ಜಾತ್ರೆ ನಡೆಯತೈತೆ ಅಂದ್ರ ಆ ದೇವಿ ಶಕ್ತಿ ಇಂಥದ್ದು ಐತೆ ಅಂತೇಳಿ ಈ ಜನರೇ ಬಂದು ಆ ತಾಯಿನ ದರ್ಶನ ಮಾಡೋದು, ಪ್ರಸಾದ ಸ್ವೀಕರಿಸೋದು ನೋಡಿದ್ರೆ ಅದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಕ್ ಬಯಸ್ತೀನಿ. ಎಷ್ಟು ದಿನಗಳವರೆಗೆ ಕಾರ್ಯಕ್ರಮ ಇರ್ತದೆ? ಇದು ಆಷಾಢ ಮಾಸದಲ್ಲಿ 5 ವಾರಗಳಂತ ಬರ್ತಾವ. 3 ಶುಕ್ರವಾರ 2 ಮಂಗಳವಾರ ಅಂತೇಳಿ. ಹಂಗ ಕೊನೆಯ ದಿನದ ಮಂಗಳವಾರ ದಿವಸ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡುವಂಥದ್ದು ಮಾಡ್ತೀವಿ. ಚೇತನ್ ಸಾಧೆ ಬೇಕಿರು. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.